ಹಾಯ್ ಎಲ್ರಿಗೂ ನಮಸ್ಕಾರ. ತೆಲುಗಿನ ರಾಮ್ ಚರಣ್ ಅವರ ಮುಂದಿನ ಸಿನಿಮಾ ಗೇಮ್ ಚೇಂಜರ್ನ ಟ್ರೈಲರ್ ಬಿಡುಗಡೆಯಾಗಿದೆ. ಟ್ರೈಲರ್ನ ಕನ್ನಡ, ತೆಲುಗು, ತಮಿಳು, ಹಿಂದಿ ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆ್ಯಸ್ ಯೂಶುವಲ್ ಮೊದಲಿಗೆ ನಿನ್ನೆ ತೆಲುಗು ಟ್ರೈಲರ್, ಅದರ ನಂತರ ಹಿಂದಿ, ಆಮೇಲೆ ತಮಿಳು ಟ್ರೈಲರ್ಗಳನ್ನು ಬಿಡುಗಡೆ ಮಾಡಿ ಇವತ್ತು ಕನ್ನಡ ಹಾಗೂ ಮಲಯಾಳಂ ಟ್ರೈಲರ್ಗಳನ್ನ ಬಿಡುಗಡೆ ಮಾಡಿದ್ದಾರೆ. ಕಾರಣ ತೆಲುಗು ವರ್ಷನ್ಗೆ ಜಾಸ್ತಿ ವ್ಯೂಸ್ ಬರಲಿ ಅಂತ. ರಾಮ್ ಚರಣ್ ಅವರ RRR ಹಾಗೂ ಆಚಾರ್ಯ ಫಿಲ್ಮ್ ಬಿಡುಗಡೆ ಆಗಿದ್ದು 2022ರಲ್ಲಿ. ಅದಾದಮೇಲೆ 2023 ಹಾಗೂ 2024ರಲ್ಲಿ ಯಾವುದೇ ಫಿಲ್ಮ್ ರಿಲೀಸ್ ಆಗಿರಲಿಲ್ಲ. 2023ರಲ್ಲಿ ಕಿಸಿ ಕಾ ಬಾಯ್ ಕಿಸಿ ಕಾ ಜಾನಲ್ಲಿ ಒಂದು ಸಣ್ಣ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು ಅಷ್ಟೇ. ಆದರೆ ಈಗ ಆಲ್ಮೋಸ್ಟ್ 2.25 ವರ್ಷಗಳ ನಂತರ ಅವರ ಲೀಡ್ ರೋಲ್ನಲ್ಲಿ ಒಂದು ಚಿತ್ರ ಬಿಡುಗಡೆ ಆಗೋದಕ್ಕೆ ರೆಡಿಯಾಗಿದೆ. ಇನ್ನು ಈ ಗೇಮ್ ಚೇಂಜರ್ ಫಿಲ್ಮ್ನಲ್ಲಿ ರಾಮ್ ಚರಣ್ ಹಾಗೆ ಕಿಯಾರಾ ಅದ್ವಾನಿ ಲೀಡ್ ರೋಲ್ನಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಶಂಕರ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಶಿವಾಜಿ, ಇಂಡಿಯನ್ 2, ಐ 2.0 ಥರದ ಫಿಲ್ಮ್ಗಳನ್ನ ಡೈರೆಕ್ಟ್ ಮಾಡಿದರು. ಹೋದ ವರ್ಷ ಬಂದ ಇಂಡಿಯನ್ 2 ಏನಾಯಿತು ಅಂತ ನಿಮಗೆ ಗೊತ್ತು. ಇರಲಿ, ಇನ್ನು ಈ ಸಿನಿಮಾಕ್ಕೆ ಸಂಗೀತ ನೀಡ್ತಾ ಇರೋದು ತಮನ್ ಅವರು. ಟ್ರೈಲರ್ ವಿಚಾರಕ್ಕೆ ಬಂದರೆ ಇದೊಂದು ಟಿಪಿಕಲ್ ಶಂಕರ್ ಸಿನಿಮಾ ಹಾಗೂ ಟಿಪಿಕಲ್ ತೆಲುಗು ಸಿನಿಮಾ ಅಂತ ಅನಿಸುತ್ತೆ. ಬಡ ಜನರಿರೋ ಒಂದು ಸಮಾಜ, ಅವರನ್ನು ಕಿತ್ತು ತಿಂತಾ ಇರೋ ಶ್ರೀಮಂತ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು, ಹಾಗೂ ಅಲ್ಲಿ ಜನರನ್ನು ಕಾಪಾಡೋದಕ್ಕೆ ಬರೋ ನಿಷ್ಠಾವಂತ IAS ಅಧಿಕಾರಿ. ಆ IAS ಅಧಿಕಾರಿನೇ ರಾಮ್ ಚರಣ್. ಇದು ಸಿನಿಮಾದ ಸಾರಾಂಶ. ಮೊದಲಿಗೆ ರಾಮ್ ಚರಣ್ ಅವರನ್ನು IAS ಪಾತ್ರದಲ್ಲಿ ತೋರಿಸ್ತಾರೆ. ಆಮೇಲೆ ಪೊಲೀಸ್, ಆಮೇಲೆ ರೈತ ರಾಜಕಾರಣಿ ಆಗೋ ಪಾತ್ರ, ಅದಾದಮೇಲೆ ಕೂಲಿ ಪಾತ್ರ, ಕಾಲೇಜ್ ಸ್ಟೂಡೆಂಟ್ ಪಾತ್ರಗಳಲ್ಲೆಲ್ಲ ತೋರಿಸ್ತಾರೆ. ಒಂದಕ್ಕೊಂದು ಏನು ಸಂಬಂಧ ಅಂತ ಸಿನಿಮಾ ನೋಡಿದ ಮೇಲೆ ಗೊತ್ತಾಗಬೇಕು. ಆದರೆ IAS ಪಾತ್ರ ಮಾತ್ರ ಮೇಯ್ನ್ ಕ್ಯಾರೆಕ್ಟರ್ ಅಂತ ಅರ್ಥ ಮಾಡ್ಕೋಬೋದು. ಕೂಲಿ, ರೈತ, ಕಾಲೇಜ್ ಹುಡುಗನ ಪಾತ್ರಗಳೆಲ್ಲ ಓಕೆ, ಏನೋ ಫ್ಲ್ಯಾಶ್ ಬ್ಯಾಕ್ ಅಥವಾ ಏನೋ ಸ್ಟ್ರಾಟಜಿಗೆ ಆ ಪಾತ್ರ ಮಾಡ್ತಾ ಇರ್ಬೋದು ಅನ್ಕೋಬೋದು. ಆದರೆ IAS ಹಾಗೂ ಪೊಲೀಸ್ ಪಾತ್ರಗಳದ್ದೇ ಸ್ವಲ್ಪ ಕನ್ಫ್ಯೂಷನ್. ಡಬಲ್ ಆ್ಯಕ್ಟಿಂಗ್ ಅಂದ್ಕೊಳ್ಳೋಕ್ಕೆ ಪೊಲೀಸ್ ಪಾತ್ರಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿಲ್ಲ. ಬರೀ ಒಂದು ಸೀನಲ್ಲಷ್ಟೇ ಬಂದೋಗ್ತಾರೆ. ಹಾಗಾಗಿ ಡಬಲ್ ಆ್ಯಕ್ಟಿಂಗ್ ಇರಲ್ಲ. ಅದನ್ನು ಸಿನಿಮಾದಲ್ಲೇ ನೋಡಬೇಕು. ನಾನು ಸ್ಟಾರ್ಟಿಂಗಲ್ಲಿ ಟಿಪಿಕಲ್ ಶಂಕರ್ ಸಿನಿಮಾ ಹಾಗೂ ಟಿಪಿಕಲ್ ತೆಲುಗು ಸಿನಿಮಾ ಅಂತ ಯಾಕಂದೆ ಅಂದರೆ, ಶಂಕರ್ ಅವರ ಆಲ್ಮೋಸ್ಟ್ ಎಲ್ಲ ಫಿಲ್ಮ್ಗಳಲ್ಲೂ ಇದೇ ಕಾನ್ಸೆಪ್ಟ್ ಇರುತ್ತೆ. ಹೀರೋ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದು, ಆಮೇಲೆ ಸೂಪರ್ ಮ್ಯಾನ್ ಥರ ಬಂದು ಜನರಿಗೆ ಸಹಾಯ ಮಾಡೋದು, ಇದರಲ್ಲೂ ಅದೇ ಕಂಟಿನ್ಯೂ ಆಗಿದೆ. ಟಿಪಿಕಲ್ ತೆಲುಗು ಸಿನಿಮಾ ಅಂದರೆ ಮತ್ತದೇ ಫೈಟು, ಸ್ಟಂಟು, ಬಾಂಬ್ ಬ್ಲಾಸ್ಟು, ಆ್ಯಕ್ಷನ್ನು, ಮಾಸ್ ಡೈಲಾಗ್ಗಳಿಂದನೇ ತುಂಬಿಕೊಂಡಿದೆ. ತೆಲುಗು ಆಡಿಯನ್ಸ್ಗೆ ಹಾಗೂ ಕನ್ನಡದ ಸ್ವಲ್ಪ ಜನ ಆಡಿಯನ್ಸ್ಗೂ ಈ ಸಿನಿಮಾ ಇಷ್ಟ ಆಗ್ಬೋದು. ತಮಿಳು ಆಡಿಯನ್ಸ್ಗೆ ಈ ಸಿನಿಮಾ ಇಷ್ಟ ಆಗೋದು ಡೌಟ್. ಆದರೆ ಮಲಯಾಳಂ ಆಡಿಯನ್ಸ್ಗೆ ಈ ಥರದ ಸಿನಿಮಾಗಳು ಇಷ್ಟ ಆಗಲ್ಲ. ಆದರೂ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಇನ್ನೂ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಬೇಕು ಅಂದರೆ, ನಾನು ಈ ಥರದ ಸಿನಿಮಾಗಳ ಅಭಿಮಾನಿ ಅಲ್ಲ. ಸ್ವಲ್ಪ ಸಸ್ಪೆನ್ಸು, ಹಾರರು, ಥ್ರಿಲ್ಲರ್ ಇದ್ದರೆ ನನಗೆ ಸ್ವಲ್ಪ ಇಷ್ಟ ಆಗುತ್ತೆ. ಆದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಈ ಥರದ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ನೋಡೋದಕ್ಕೆ ಮಜಾ ಕೊಡುತ್ತೆ. ಹಾಗಾಗಿಯೇ ಈ ಥರದ ಸಿನಿಮಾಗಳನ್ನ ಮಾಡ್ತಾರೆ. ಇದರಲ್ಲಿ ಹೊಸತನ ಏನೂ ಇಲ್ಲ, ಜಸ್ಟ್ ಒಂದು ಮಾಸ್ ಸಿನಿಮಾ ಮಾಡಿದ್ದಾರೆ. ಹಾಗೂ ಅದನ್ನು ಇಷ್ಟಪಡೋ ಒಂದು ದೊಡ್ಡ ವರ್ಗನೂ ಇದೆ. ಹಾಗಾಗಿಯೇ ಥಿಯೇಟ್ರಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಭಾವಿಸಿದ್ದೀನಿ. ಸೊ ಇದು ಗೇಮ್ ಚೇಂಜರ್ ಸಿನಿಮಾದ ಟ್ರೈಲರ್ನ ರಿವ್ಯೂ. ಟ್ರೈಲರ್ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಬಾಯ್.